ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಕರ್ಜಿಕಾಯಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ನಾವು ಇದನ್ನು ಒಂದು 15 ದಿನದಿಂದ ಒಂದು 20 ದಿನದವರೆಗೂ ಸ್ಟೋರ್ ಮಾಡ್ಕೋಬೋದು. ಹಂಗೆ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಈಸಿಯಾಗಿ ಟಿಪ್ಸ್ ಸಹಿತ ಹೇಳ್ಕೊಡ್ತೀನಿ. ಇದು ಎಲ್ಲ ಹಬ್ಬಗಳ ಟೈಮ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಒಂದು ಬೌಲಲ್ಲಿ ಒಂದು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಪ್ಲೇಸಲ್ಲಿ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಈಗ ಇದಕ್ಕೆ ಚೆನ್ನಾಗಿ ಕಾಯಿಸಿರೋವಂಥ ತುಪ್ಪನ 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿಸಿರೋ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕೋದ್ರಿಂದ ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿರುತ್ತೆ. ಅದು ತುಪ್ಪ ಚೆನ್ನಾಗಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನೀರು ನೋಡಿಕೊಂಡು ಹಾಕ್ಕೋಬೇಕು. ಅದು ಹಿಟ್ಟು ಚಪಾತಿ ಹಿಟ್ಟು ಅದಕ್ಕೆ ಬರೋವರೆಗೂ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ನಾದಿ ಇದನ್ನು ಒಂದು ಸೈಡ್ಗೆ ಇಟ್ಕೋಬೇಕು. ಈಗ ನೋಡಿ, ಈ ಥರ ಸಾಫ್ಟಾಗಿ ಆಗಿದೆಯಲ್ಲ, ಇಷ್ಟು ಸಾಫ್ಟಾಗಿರಬೇಕು. ಈ ಥರ ರೆಡಿ ಮಾಡಿಕೊಂಡು ಇದನ್ನೊಂದು 5 ನಿಮಿಷ ಸೈಡ್ಗೆ ಇಟ್ಕೋಬೇಕು. ಈಗ ಅಷ್ಟಲ್ಲಿ ಒಂದು ಕಡಾಯಿಗೆ 1 ಕಪ್ಪು ಕಡಲೆಬೀಜ ಅಂದರೆ 1/4 kg ಕಡಲೆಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಈ ಥರ ಉರಿಬೇಕು. ಆವಾಗ ಚೆನ್ನಾಗಿ ಒಳಗಡೆವರೆಗೂ ಹಬೆ ಹೋಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಕಡಲೆಬೀಜ. ಅದು ಸಿಪ್ಪೆ ಚಿಟಪಟ ಅಂದ್ಬಿಟ್ಟು ಸಿಪ್ಪೆ ಎಲ್ಲ ಸಿಡಿಯೋವರೆಗೂ ನಾವು ಉರಿಬೇಕು. ನೋಡಿ, ಸಿಪ್ಪೆ ಎಲ್ಲ ಬಿಟ್ಕೊತಾ ಇದೆಯಲ್ಲ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಅದು ತಣ್ಣಗಾಗೋಗಿ ಬಿಡಬೇಕು. ಇವಾಗ 2 ಟೇಬಲ್ ಸ್ಪೂನು ಬಿಳಿ ಎಳ್ಳು ಅಂದರೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕಬೇಕು. ಆ ಥರ ನೀರು ಹಾಕ್ಬಿಟ್ಟು ಉರಿಯೋದ್ರಿಂದ ಅದು ಹಬೆ ಒಳಗಡೆ ಹೋಗ್ಬಿಟ್ಟು ಅರೋಮೆಟಿಕ್ಕಾಗಿ ಅದು ಉರಿಯುತ್ತೆ. ಎಳ್ಳು ಚಿಟಪಟ ಅನ್ನೋವರೆಗೂ ನಾವು ಇವಾಗ ಉರಿಬೇಕು. ಅದನ್ನು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಷ್ಟುವರೆಗೂ ಉರಿಬೇಕು. ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಇದನ್ನು. ನೋಡಿ, ಈಗ ಆಗಿದೆಯಲ್ಲ ಈ ಥರ. ನೋಡಿ, ಎಲ್ಲ ಚಿಟಪಟ ಅಂತ ಇದೆಯಲ್ಲ. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ತೊಗೋಬೇಕು. ಈಗ ಒಂದು ಮಿಕ್ಸಿ ಬೌಲ್ಗೆ ಸಿಪ್ಪೆ ತೆಗೆದಿರೋಂಥ ಕಡಲೆಬೀಜನೆಲ್ಲ ಒಂದು ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಹಾಕ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ. ಈಗ ಅದಕ್ಕೆ 1 ಕಪ್ಪು ಹುರ್ಗಡ್ಲೆ ಹಾಕ್ಕೋಬೇಕು. ಈಗ ಇದಕ್ಕೆ ತುರಿದಿರೋ ಅಂಥ ಒಣ ಕೊಬ್ಬರಿನ ಅರ್ಧ ಕಪ್ ಹಾಕ್ಕೋಬೇಕು. ಈಗ ಹುರಿದಿರೋ ಅಂಥ ಎಳ್ಳನ್ನು ಹಾಕ್ಕೋಬೇಕು. ಏಲಕ್ಕಿ ಪೌಡರ್ನ 1 ಟೀ ಸ್ಪೂನ್ ಹಾಕಬೇಕು. ಈಗ ಬೆಲ್ಲನ ನಾನು 400 ಗ್ರಾಮ್ ಅಷ್ಟು ಹಾಕ್ತಾಯಿದ್ದೀನಿ, ಅಂದರೆ 1 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಎಷ್ಟು ನೈಸ್ ಆಗುತ್ತೋ ಆದಷ್ಟು ನೈಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೌಡ್ರನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸೈಜ್ ಈ ಥರ ಆಗಿದೆ ನಂದೆಲ್ಲನೂ. ಆಗಿದೆ ಎಳ್ಳು ಹಾಕಿರೋದ್ರಿಂದ, ಇದು ಎಳ್ಳು ಏಲಕ್ಕಿ ಪೌಡ್ರ್ ಹಾಕಿರೋದ್ರಿಂದ. ಈಗ ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಇಟ್ಟು ನೋಡಿ, ಈಗ ಆಗಿದೆಯಲ್ಲ, ಅದನ್ನು ಚೆನ್ನಾಗಿ ಸಾಫ್ಟಾಗಿ ಆಗಿದೆ, ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಈಗ ಮತ್ತೆ ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನು ಚಿಕ್ಕದಾಗಿ ಬಾಲ್ ಆಗಿ ಡಿವೈಡ್ ಮಾಡ್ಕೋಬೇಕು. ಎಲ್ಲನೂ ಇದೇ ಥರ ಚಿಕ್ಕದಾಗಿ ಅಂದರೆ ಒಂದು ಗೋಳಿ ಎಷ್ಟು ಸೈಜ್ ಮಾಡ್ಕೋಬೇಕು. ಅದನ್ನೆಲ್ಲ ಈ ಥರ ನೈಸಾಗಿ ಬಾಲ್ ಮಾಡಿಕೊಂಡು ಈಗ ಇದನ್ನು ಲಟ್ಟಿಸ್ಕೋಬೇಕು ನಾವು. ತುಂಬ ದೊಡ್ಡದು ಮಾಡ್ಕೋಬಾರ್ದು. ಇಷ್ಟು ಸೈಜಲ್ಲೆಲ್ಲ ಮಾಡಿಕೊಂಡು ಈಗ ನೋಡಿ, ಇದನ್ನು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ನಾನು. ಈಗ ಇದಕ್ಕೆ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಸ್ವಲ್ಪ ತೆಳ್ಳಕ್ಕೆ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಈಗ ನಾವು ಶೀಟ್ ಥರ ರೆಡಿ ಮಾಡ್ಕೊತೀವಲ್ವ, ಇದರಲ್ಲಿ ತುಂಬ ದಪ್ಪ ಮಾಡಿಕೊಂಡ್ರೆ ಅದು ಬಿಸಿ ಇದ್ದಾಗ ಕ್ರಿಸ್ಪಿ ಇರುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಇಷ್ಟು ಇರಬೇಕು ತೆಳ್ಳಕ್ಕೆ. ನೋಡಿ, ಈ ಥರ ಇರಬೇಕು, ದಪ್ಪ ಮಾಡ್ಕೋಬಾರ್ದು. ಈ ಕರ್ಜಿಕಾಯಿ ಮೋಲ್ಡ್ ಇರುತ್ತಲ್ಲ, ಕರ್ಜಿಕಾಯಿ ಮಾಡೋದು, ಇದು ಎಲ್ಲ ಕಡೆನೂ ಸಿಗುತ್ತೆ. ಶಾಪ್ಗಳಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ, ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ತೊಗೊಂಡು ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ನಾವು ರೆಡಿ ಮಾಡ್ಕೊಂಡಿರೋ ಶೀಟ್ ಹಾಕ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಪೌಡ್ರನ್ನ 2 ಟೇಬಲ್ ಸ್ಪೂನ್ ಪೌಡ್ರ್ ಹಾಕ್ಕೋಬೇಕು. ಹಾಕ್ಬಿಟ್ಟು ಈಗ ಎಡ್ಜಸ್ಸಲ್ಲೆಲ್ಲ ಕೈಯಲ್ಲಿ ನೀರು ವೆಟ್ ಮಾಡಿಕೊಂಡು ಅದನ್ನು ಎಡ್ಜಸ್ ಈ ಥರ ಮಾಡಬೇಕು. ಈಗ ಸೀಲ್ ಮಾಡ್ಕೋಬೇಕು. ಆ ಥರ ವೆಟ್ ಮಾಡೋದ್ರಿಂದ ಅದು ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನೀರಲ್ಲಿ ಇದನ್ನು ವೆಟ್ ಮಾಡಬೇಕು. ನೋಡಿ, ಆಗಿದೆಯಲ್ಲ, ಮೋಲ್ಡಿಂದ ಈ ಥರ ನಿಧಾನಕ್ಕೆ ತೆಗೆದ್ರೆ ಆಯಿತು, ಅಷ್ಟೇ. ಎಲ್ಲನೂ ಇದೇ ಥರ ರೆಡಿ ಮಾಡ್ಕೋಬೇಕು.
ನಾವು ಕರ್ಜಿಕಾಯಿ ಮೋಲ್ಡು ಯಾವ ಸೈಜ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಆ ಥರ ನೋಡಿಕೊಂಡು ನಾವು ಈ ಥರ ಶೀಟ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಅದೇ ಥರನೇ 2 ಟೇಬಲ್ ಸ್ಪೂನ್ ಪೌಡ್ರ್ ಹಾಕಿ ಎಡ್ಜಸ್ಸಲ್ಲಿ ತವ ಮಾಡಿಕೊಂಡು ಈ ಥರ ಸೀಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊಳ್ಳುತ್ತೆ. ಅಷ್ಟೇ. ಅದು ಎಕ್ಸ್ಟ್ರಾ ಇರುತ್ತಲ್ಲ ಹಿಟ್ಟನ್ನೆಲ್ಲ ತೆಗೆದುಬಿಟ್ರೆ ಆಯಿತು ಅಷ್ಟೇ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇದನ್ನೆಲ್ಲ ಮಕ್ಕಳು ಸಹಿತ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಕಡಾಯಿಯಲ್ಲಿ ಎಣ್ಣೆ ಕಾದಿರಬೇಕು. ಈ ಕರ್ಜಿಕಾಯಿ ನಾವು ರೆಡಿ ಹಾಕೋವಾಗ ಫ್ಲೇಮು ಮೀಡಿಯಮಲ್ಲಿ ಇಟ್ಕೋಬೇಕು. ನೋಡಿ ಈ ಥರ ಎಲ್ಲ ಕರ್ಜಿಕಾಯಿನೆಲ್ಲ ಈ ಥರ ಹಾಕ್ಬಿಟ್ಟು ಎಣ್ಣೆಯಲ್ಲಿ 2 ಕಡೆನೂ 1 ನಿಮಿಷ ಆದಮೇಲೆ 2 ಕಡೆನೂ ಈ ಥರ ಫ್ಲಿಪ್ ಮಾಡ್ಕೋಬೇಕು. ಫ್ಲಿಪ್ ಮಾಡ್ಕೊತ ನಾವು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಬಿಟ್ಟು ನಾವು ಈ ಥರ ಫ್ಲಿಪ್ ಮಾಡಿಕೊಂಡ್ರೆ 2 ಕಡೆನೂ ಅದು ರೋಸ್ಟ್ ಆಗುತ್ತೆ, ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಇವಾಗ ನಾವು ಎಣ್ಣೆ ಕಾದಿರಬೇಕು. ಇದು ಫ್ರೈ ಮಾಡ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಅಷ್ಟೇ ಆಗಿದೆ. ಈಗ ನಾನೆಲ್ಲ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಅದು ಎಣ್ಣೆ ತುಂಬ ಕಾದಿರಬೇಕು ಮತ್ತು ಫ್ಲೇಮು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.